ಅಮ್ಮ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತುಂಬ ಇಷ್ಟಪಡುವಂಥ ವ್ಯಕ್ತಿ. ಅಪ್ಪ ಅಂದರೆ ಆಕಾಶ, ಅಮ್ಮ ಅಂದರೆ ಆ ಪದಕ್ಕೆ ಯಾವ ಹೋಲಿಕೆಯೂ ಇಲ್ಲ. ಆ ಪದ ಸ್ವತಃ ಸಂಪೂರ್ಣವಾದದ್ದು. ನನ್ನಮ್ಮ ಮಾತ್ರ ಅಲ್ಲ, ಎಲ್ಲರಮ್ಮನೂ ಅಷ್ಟೇ. ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾಳೆ. ನಾವು ಒಳ್ಳೆಯದನ್ನೇ ಮಾಡಲಿ, ಕೆಟ್ಟದ್ದನ್ನೇ ಮಾಡಲಿ, ಅವಳು ತನ್ನದೇ ಆದ ರೀತಿಯಲ್ಲಿ ನಮ್ಮನ್ನು ಸಂಭಾಳಿಸ್ತಾಳೆ. ಕೆಲವೊಂದು ಬಾರಿ ಪೆಟ್ಟು ಕೊಡ್ತಾಳೆ, ಆದರೆ ಮುಂದೆ ಆಗೋ ಅನಾಹುತಗಳನ್ನು ತಡೀತಾಳೆ. ಅಮ್ಮನಿಗಿರೋ ಶಕ್ತಿನೇ ಅದು. ತನ್ನೆಲ್ಲ ನೋವುಗಳನ್ನು ನಮ್ಮನ್ನು ನೋಡ್ತಾ ಮರಿತಾಳೆ. ನಿಮಗೆ ನೆನಪಿದೆಯಾ, ನಾವು ಚಿಕ್ಕವರಲ್ಲಿದ್ದಾಗ ನಾವು ಬಿದ್ದಾಗ ನಮಗಿಂತ ಹೆಚ್ಚು ಅತ್ತವಳು ಅಮ್ಮ. ತಾನು ಊಟ ಮಾಡ್ತಾಳೋ ಇಲ್ವೋ, ಆದರೆ ನಾವು ಮನೆಯಿಂದ ಹೊರಗಡೆ ಹೊರಟ್ರೆ ತಾನೇ ಊಟ ಮಾಡಿ ಕಳಿಸ್ತಾಳೆ. ಅವಳ ದಿನ ಹೀಗೆ ಇರಬೇಕು ಅಂತ ಅವಳು ಯಾವ ಯೋಚನೆಯೂ ಮಾಡಲ್ಲ. ಆದರೆ ನಮ್ಮ ದಿನ ಹೀಗೆ ಇರಬೇಕು ಅಂತ ಒಂದಿನ ಮುಂಚೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ತಾಳೆ. ತನಗೆ ಎಷ್ಟೇ ಹುಷಾರಿಲ್ಲದೆ ಇದ್ದರೂ ನಮಗೆ ಅಡುಗೆ ಮಾಡೋದನ್ನು ನಿಲ್ಲಿಸ, ತನಗೇನೇ ಆದರೂ ಅದರ ಬಗ್ಗೆ ಯೋಚನೆನೇ ಮಾಡಲ್ಲ. ನಮಗೆ ಸ್ವಲ್ಪ ಜ್ವರ ಅಂದರೆ ಸಾಕು, ಒಂದು ಕಡೆ ದೇವರು ದೃಷ್ಟಿ ತೆಗಿಯೋದು, ಮತ್ತೊಂದು ಕಡೆ ಅದ್ಯಾವುದು ಕೆಲಸ ಆಗಲಿಲ್ಲ ಅಂದರೆ ತಾನೇ ಡಾಕ್ಟ್ರ್ ಆಗಿಬಿಡ್ತಾಳೆ. ಅದೆಷ್ಟೋ ರಾತ್ರಿ ನಮಗೆ ಹುಷಾರಿಲ್ದಾಗ ಅವಳು ನಿದ್ದೆನೇ ಮಾಡಿಲ್ಲ. ನಮ್ಮನ್ನು ನೋಡ್ತಾ ಕೂತ್ಕೊಂಡು ಕಳೆದಿರೋ ಅದೆಷ್ಟೋ ರಾತ್ರಿಗಳು ಕೂಡ ಇವೆ. ನಮಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ನಮಗೆ ಅವಳೇ ಎಲ್ಲ. ಆದರೆ ಆಮೇಲೆ ನಮಗೆ ನಮ್ಮ ಸ್ನೇಹಿತರು, ಹೊರಗಿನ ಪ್ರಪಂಚ ಅದುವೇ ಹೆಚ್ಚಾಗಿ ಬಿಡುತ್ತೆ. ಆದರೆ ನಮ್ಮನ್ನೇ ತನ್ನ ಪ್ರಪಂಚವನ್ನಾಗಿ ಮಾಡಿಕೊಂಡ ಅವಳಿಗೆ ನಾವು ದೂರ ಮಾಡಿಬಿಡ್ತೀವಿ. ಮೊದಲು ಅವಳೇ ನಮ್ಮ ಆತ್ಮೀಯಳು. ಈಗ ಬೇರೆಯವರ ಇರುವಿಕೆ ಅವಳ ಅಸ್ತಿತ್ವವನ್ನು ಅಳಿಸಲು ಪ್ರಯತ್ನಿಸುತ್ತದೆ. ಆದರೆ ಅದು ಅಸಾಧ್ಯ. ಅದು ನಿಶ್ಚಿತ ಸಮಯದವರೆಗೆ ಅಷ್ಟೇ. ನಾವು ಈ ಹೊರಗಿನ ಪ್ರಪಂಚದೊಂದಿಗೆ ಬದುಕಲು ಸಾಧ್ಯ. ನಮಗೆ ನೋವಾದಾಗ, ದುಃಖವಾದಾಗ, ನನ್ನದು ಅನ್ನೋ ವ್ಯಕ್ತಿ ಬೇಕು ಅಂತ ಅನಿಸಿದಾಗ ಮೊದಲು ನೆನಪಿಗೆ ಬರೋದು ಅಮ್ಮ. ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿದರೆ ಪ್ರಪಂಚದ ಎಲ್ಲ ನೋವು ಒಂದು ಬಾರಿ ನಮ್ಮಿಂದ ದೂರವಾದಂತೆ ಭಾವಿಸುತ್ತದೆ. ಅವಳ ಭುಜ ನನ್ನೆಲ್ಲ ಕಷ್ಟಗಳನ್ನು ಹೊತ್ತು ನನ್ನಿಂದ ಬಹುದೂರ ಸಾಗುವುದು. ಅವಳ ಆ ಮಾತುಗಳು ನನ್ನೆಲ್ಲ ನೋವಿಗೆ, ಸಮಸ್ಯೆಗೆ ಸಮಸ್ತವಾದ ಪರಿಹಾರವನ್ನು ನೀಡುತ್ತದೆ. ಅವಳ ಆ ಅಪ್ಪುಗೆ ನನ್ನೆಲ್ಲ ನೋವು, ದುಃಖ, ಸಮಸ್ಯೆಗಳ ಸರಮಾಲೆಯನ್ನು ತೆಗೆದು ಬಿಸಾಕಿ ನಾನಿದ್ದೀನಿ, ನೀನು ಚಿಂತಿಸಬೇಡ ಎಂದಂತೆ ಎನಿಸುತ್ತದೆ. ಅವಳ ಕಣ್ಣೀರು ಒರೆಸುವ ಪರಿ ನನ್ನೆಲ್ಲ ನೋವುಗಳನ್ನು ಮಣ್ಣು ಮುಚ್ಚುವ ಪರಿ ಎನಿಸುತ್ತದೆ. ಅವಳು ನೀಡುವ ಕೈತುತ್ತು ಅಮೃತಕ್ಕೆ ಸಮಾನ. ಎಷ್ಟೇ ಹಣ ಖರ್ಚು ಮಾಡಿ, ಏನೇ ಮಾಡಿ ಹೊರಗಡೆ ಊಟ ಮಾಡಿದರೂ ಅಮ್ಮನ ಕೈತುತ್ತಿನ ಸ್ವಾದ ನೀಡುವುದಿಲ್ಲ. ಮಾತು, ಕೈತುತ್ತು, ಮಡಿಲು, ಅವಳ ಮುಗ್ಧತೆ ಎಲ್ಲವೂ ಅಪರೂಪಕ್ಕೆ ಅಪರೂಪ. ಎಲ್ಲರೂ ಒಂದು ಕಡೆಯಾದರೆ ಅಮ್ಮ ಮತ್ತೊಂದು ಕಡೆ. ಪ್ರಪಂಚದ ಎಲ್ಲ ನೋವುಗಳಿಗೆ ಭರವಸೆ ನನ್ನಮ್ಮ.